ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಮಾಡೋದನ್ನ ಪ್ಲೀಸ್ ಸ್ಕಿಪ್ ಮಾಡ್ದಂಗೆ ನೋಡಿ ಗೈಸ್. ಏನಕ್ಕಪ್ಪ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ 4 ಡೇಸಿಂದ ಹುಷಾರಿಲ್ಲ, ಸೊ ಅದಕ್ಕೆ ಈಗ ವಿಡಿಯೋನ ಮಾಡ್ತಾಯಿದ್ದೀನಿ. ಮೇಕೆ ಹತ್ರ ಹೋಗ್ತಾಯಿದ್ದೀನಿ. ನೋಡೋಣ ಮೇಕೆಗಳೆಲ್ಲ ಏನು ಮಾಡ್ತಿರ್ತವೆ ಅಂತ ನೋಡೋಣ ಬನ್ನಿ ಗೈಸ್. ಇವತ್ತು ಏನು ಮಾಡ್ತಿರ್ತವೆ ಹೊಸ್ದಾಗೊಂದು ಮೊನ್ನೆ ರಾತ್ರಿ ಹಸು ಒಂದು ತಗೊಂಡ್ವಿ. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್, ಯಾವ ಕಲರ್ ಇದೆ ಅಂತ. ನಾನು ಫುಲ್ ಗೈಸ್ ಇವತ್ತು ಬಿಸಿಲು ಬಂದಿದೆ. 1 ವೀಕಿಂದ ಬಿಸಿಲಿರಲಿಲ್ಲ. ಸೊ ನೋಡಿ ಎಷ್ಟು ಬಿಸಿಲು ಬಂದಿದೆ. ದಿನ ಮಳೆ ಬರೋದು. ಇವತ್ತು ಮಾತ್ರ ಮಳೆ ಇಲ್ಲ. ಸಂಜೆ ಟೈಮು ನಮ್ಮೂರಲ್ಲಿ ಮಾತ್ರ ಮಳೆ ಬರ್ತಿತ್ತು, ಅಕ್ಕಪಕ್ಕ ಊರಲ್ಲಿ ಮಳೆನೇ ಬರ್ತಿರಲಿಲ್ಲ. ಸಿಕ್ಕಾಪಟ್ಟೆ ಕೆಸರಾಗೋದು. ಇವತ್ತೇನು ಮಳೆ ಇಲ್ಲ. ನಮ್ಮಮ್ಮ ಒಂದು ಕಡೆ ಕೂತಿದ್ದಾರೆ, ಆಂಟಿ ಒಂದು ಕಡೆ ಕೂತಿದ್ದಾರೆ ಗೈಸ್. ಇವತ್ತು ನೋಡೋಣ ಬನ್ನಿ ಗೈಸ್ ಏನು ಮಾಡ್ತಿದ್ದಾರೆ ಅಂತ. ಹಿಂಗಾಸ್ ಹೋಗಬೇಕು. ಸೊ ಗೈಸ್ ನೋಡಿ, ಅಲ್ಲಿ ನಮ್ಮಮ್ಮ ಕೂತ್ರೆ ಕಾಣಿಸಲ್ಲ ಅನಿಸುತ್ತೆ. ಹತ್ರಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ. ಮೇಕೆ ಎಲ್ಲ ಮೇಯ್ತಾ ಇದ್ದಾವೆ. ವಾತಾವರಣ ನೋಡಿ ಹೆಂಗಿದೆ. ಮೋಡ ಏನು ಅಷ್ಟು ಅಂತಿಲ್ಲ, ಸ್ವಲ್ಪ. ದನಗಳೆಲ್ಲ ಬಿಟ್ಟಿರ್ತಿದ್ರು, ಬೇರೆಯವ್ರು ಯಾರೂ ಬಿಟ್ಟಿಲ್ಲ. ನಮ್ಮಮ್ಮ ಮತ್ತು ನಮ್ಮ ಆಂಟಿ ಅಷ್ಟೇ. ದನ 3 ಮೇಕೆಗಳಿದ್ದಾವೆ, ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಇವತ್ತು ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಉಳ್ದು ಬಂದಿದೆ. ಮಳೆ ಬಂದರೆ ಸಾಕು, ಬೇಗ ಬೇಗನೆ ಬೆಳೆದ್ಬಿಡ್ತೈತಿ ಈ ಹುಲ್ಗಂತೂ. ಜೆಂಡುಳು ಓಡಾಡೋಕ್ಕೆ ಆಗೋದಿಲ್ಲ. ಫುಲ್ಲು ಏನು ಹಾವಿದ್ರು ಏನು ಕಾಣಿಸೋದಿಲ್ಲ, ಅಷ್ಟು ಉದ್ದುದ್ದ ಬೆಳ್ಕೊಂಡ್ಬಿಡ್ತೇವೆ. ಗೈಸ್ ನೋಡಿ ಅಲ್ಲಿದ್ದಾವೆ. ಬೇರೆಯವ್ರ ತೋಟದ ಮೊದಲಲ್ಲಿ ಮೇಯ್ತಾವೆ ನಮ್ಮ ಮೇಕೆಗಳು. ಒಂದು ಮೇಕೆ ಮರಿ ಹಾಕೋ ಥರ ಇದೆ. ನೋಡ್ಬೇಕು ಯಾವಾಗ ಹಾಕುತ್ತೆ ಅಂತ. ಆವಾಗಂತೂ ಫುಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್. ನೋಡಿ ಸೊ ನೋಡಿ ಮೇಯ್ತಾವೆ ಗೈಸ್. ನೋಡಿ ಹೆಂಗೆ ಅಡಿಕೆ ಗಿಡ. ಗೈಸ್ ನೋಡಿ ನಮ್ಮ ಮಮ್ಮಿ. ನಮ್ಮಮ್ಮ ಬೇರೆಯವ್ರ ತೋಟದಲ್ಲಿ ಟೊಮೊಟೊ ಕಿತ್ಕೊಬರಕ್ಕೆ ಹೋಗ್ತಿದ್ದಾರೆ ಗೈಸ್. ಟೊಮೊಟೊ ಹಣ್ಣು ತಿನ್ನೋಕ್ಕೆ ಹೋಗ್ತಾವ್ರಿ. ಮಸಾಲೆ ತಿಂದ್ರೂ ನೋಡಿ ಗೈಸ್ ಹೋಗ್ತಾ ಇದ್ದಾರೆ ನಮ್ಮ ಮಮ್ಮಿ. ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿ ಹಾಕಿದ್ದಾರೆ, ಮತ್ತು ಅಡಿಕೆ ಸಸಿ ಹಾಕಿದ್ದಾರೆ. ಅಡಿಕೆ ಸಸಿ ಫಸ್ಟ್ ಗೈಸ್. ಇಲ್ಲಿ ನಾವು ಫುಲ್ಲು ಇವ್ರ ತೋಟನ ನಾವು 5 ವರ್ಷ ಮಾಡ್ಕೊಂಡಿದ್ವಿ. ಆವಾಗ ನಾವು ಸೊಪ್ಪು, ಟೊಮೊಟೊ ಹಣ್ಣು, ಹುಳ್ಳಿಕಾಯಿ, ಬದನೆಕಾಯಿ, ಬೆಂಡೆಕಾಯಿ ಎಲ್ಲ ರೀತಿ ಬೆಳೀವಿ. 5 ವರ್ಷ ಆದಮೇಲೆ ಅವ್ರು ಬಿಡಿಸ್ಕೊಬಿಟ್ರು, ಬಿಟ್ವಿ. ಅವ್ರು ಹಾಕ್ಕೊಂಡಿರೋದು ಈಗ ತೆಂಗಿನ ಗಿಡಗಳು ಮತ್ತು ಅಡಿಕೆ ಸಸಿ ಹಾಕಿದ್ದಾರೆ ನೋಡಿ. ರೀಸೆಂಟಾಗಿ 1 ವೀಕ್ ಆಯಿತು ಅನಿಸುತ್ತೆ ಅಡಿಕೆ ಸಸಿ ಹಾಕಿ. ಫಸ್ಟ್ ಉಣಿದ್ರು, ಎಲ್ಲ ಮಳೆ ಬಿದ್ದು ಎಲ್ಲ ಹೊಲ್ಟೋಗ್ಬಿಡ್ತು. ಕೆರೆಯಿಂದ ಎಷ್ಟೊಂದು ಮಣ್ಣು ಹೊಡ್ಸಿ ಗೈಸ್. ಆಮೇಲೆ ಒಂದು ಲೆವೆಲ್ಲಿಗೆ ನೀರು ಬಂದು ನಿಂತ್ಕೊಬಾರ್ದು, ಒಂದು ಕಡೆಗೆ ಹೋಗ್ಬೇಕು ಅನ್ನೋ ಲೆವೆಲ್ಲಿಗೆ ಮಾಡಿ ಈಗ ಅಡಿಕೆ ಸಸಿ ಹಾಕಿದ್ದಾರೆ ನೋಡಿ. ನಮ್ಮ ಅಮ್ಮ ನೋಡಿ ಗೈಸ್ ಟೊಮೊಟೊ ಹಣ್ಣು ಕಿತ್ಕೊತಿದ್ದಾರೆ. ಮೇಕೆ ಎಲ್ಲ ಬಂದ್ಬಿಟ್ವು ಈ ಕಡೆಗೆ. ಹೈ ಗೈಸ್ ನೋಡಿ ಗೈಸ್, ನಮ್ಮ ಅಮ್ಮ 4 ಟೊಮೊಟೊ ಹಣ್ಣು ಕಿತ್ಕೊಂಡ್ಬಂದಿದ್ದಾರೆ. 4 ಟೊಮೊಟೊ ಹಣ್ಣು ಅರ್ಧ kg ಆಗುತ್ತಂತೆ.
ಯಾವ ರೀತಿ ಇರ್ಬೋದು, ಅರ್ಧ ಕೆ ಜಿ ಪುರಷ್ಟು. ಗೈಸ್ ನೋಡಿ ನಾವು ಅಮ್ಮ ವಿಡಿಯೋ ಮಾಡ್ಕೊ ಹೋಗು ಅಂತ ಹೇಳ್ತಿದ್ದಾರೆ. ತೋರ್ಸಮ್ಮ. ನೋಡಿ ಗೈಸ್ ಎಷ್ಟು ಅಪ್ಪ ಇದ್ದಾವೆ ಒಂದೊಂದು. ಅಯ್ಯೋ ಅಣ್ಣ ಆಗ್ಬಿಟ್ಟವ ಹಿಂಗೆ. ತೊಳ್ಕೊಂಬರ್ಬೇಕು ತಾನೇ. ಗೈಸ್ ಏನು ಗೊತ್ತಾ, ಇಲ್ಲಿ ನೀರು ಹೋಗೋಕ್ಕೆ ಹೊಳೆ ಮಾಡಿದ್ದಾರೆ. ಅಲ್ಲಿ ಯಾವ ಥರ ಒಂದಲ್ಗ ಥರನೇ ಸೇಮ್ ಫಾರಮ್ ಒಂದಲ್ಗ ಅನಿಸುತ್ತೇನೋ. ಗೈಸ್ ನೋಡಿ ಎಷ್ಟೊಂದು ಬಿಟ್ಟಿದೆ ಇಲ್ಲಂತೂ. ಫುಲ್ಲು ಒಂದು ಸ್ವಲ್ಪ ಹಾಕಿದ್ರೂ ಯಾರೋ ತಂದು ಫುಲ್ ಗದ್ದೆ ಕಂಡು ಫುಲ್ಲು ಹರ್ಕೊಂಬಿಟ್ಟಿದೆ. ಗೈಸ್ ನೋಡಿ, ಗೈಸ್ ನೋಡಿ ಹೆಂಗೆ ಹರ್ಕೊಂಬಿಟ್ಟೈತೆ. ಗೈಸ್ ಟೊಮೊಟೊ ಗಿಡ ಹಾಕಿದ್ದಾರೆ, ಬನ್ನಿ ನೋಡ್ಕೊಬರೋಣ. ನಮ್ಮಮ್ಮ ಮೇಕೆ ಹತ್ರ ಹೋಯ್ತು, ನಾನು ಟೊಮೊಟೊ ಗಿಡ ತೋರಿಸ್ತೀನಿ. ಗೈಸ್ ಎಷ್ಟು ಚಿಕ್ಕ ಗಿಡದಲ್ಲಿ ಒಂಬಳೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಗೈಸ್ ಓನರ್ ಇಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ಚೆನ್ನಾಗಿ ಬಂದೈತೆ. ಕೈಗೆ ಎಟಕ್ಸ್ತದೆ ಗೈಸ್ ನೋಡಿ. ಬದನೆ ಗಿಡ ಹಾಕಿದ್ದಾರೆ, ಸಿಕ್ಕಾಪಡೆ ತ್ಯಾವ ಆಯ್ತೇನೋ, ಮಳೆ ಜಾಸ್ತಿ ಬಂತು. ಈ ಬದನೆಕಾಯಿ ಸ್ವಲ್ಪ ದಪ್ಪ ಇಲ್ಲ, ಯಾವ ಥರ ಇದೆ ಏನೋ. ಬದನೆಕಾಯಿಗೆ ಕಾಯಿಲೆ ಅನಿಸುತ್ತೆ ಗೈಸ್. ಸರಿಯಾಗಿ ಬದನೆಕಾಯಿ ಬಂದಿಲ್ಲ, ಎಣ್ಣೆ ಹೊಡಿಬೇಕಿತ್ತೇನೋ. ನೋಡಿ ಗೈಸ್ ಯಾವ ರೀತಿ ಇದೆ. ಇದ್ರೊಳಗೆ ಏನು ಹಾವುಗಳಿದ್ರು ಏನು ಕಾಣಿಸಲ್ಲ ಗೈಸ್. ಅಷ್ಟು ದೊಡ್ಡ ದೊಡ್ಡ ಗಿಡಗಳಿದಾವೆ ಬದನೆ ಗಿಡ ನೋಡಿ. ಪೈಪ್ಲೈನ್ ಮಾಡಿಸಿ ನೀರು ಬಿಡ್ತಿದ್ದಾರೆ, ಪೈಪ್ಲೈನ್ ಮಾಡಿಸಿದ್ದಾರೆ ನೋಡಿ. ನೋಡೋಣ ಬನ್ನಿ ಗೈಸ್. ಏರಿ ನೋಡಿ ಗೈಸ್, ನಮ್ಮೂರು ಏರಿ. ಟೊಮೊಟೊ ಹಣ್ಣು ಮಂಗಳವಾರ ಕಿತ್ತು ಮಾರಿದ್ರು ಅನಿಸುತ್ತೆ. ಸೂಪರಾಗಿದೆ, ದಪ್ಪ ದಪ್ಪ ಟೊಮೊಟೊ ಹಣ್ಣು ಚೆನ್ನಾಗಿ ಬಂದಿದೆ ಗೈಸ್. ಇದೊಂದು ಗಿಡದಲ್ಲಿ ಹಣ್ಣಾಗಿದ್ದಾವೆ ಟೊಮೊಟೊ ಹಣ್ಣು ಗೈಸ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಎಷ್ಟು ದಪ್ಪ ದಪ್ಪ ಟೊಮೊಟೊ ಹಣ್ಣು ನೋಡಿ ಗೈಸ್. ಒಂದು 10 ಹಾಕಿದ್ರೆ ಒಂದು 10 ಹಾಕಿದ್ರೆ 2-3 kg ಬರ್ಬೋದು ಅನಿಸುತ್ತೆ, ಅಷ್ಟಿಷ್ಟು ದಪ್ಪ ಇದ್ದಾವೆ ನೋಡಿ. ಗೈಸ್ ಒಂದೇ ಒಂದು ಕಿತ್ಕೋಬೇಕು ಅನಿಸ್ತದೆ ನೋಡಿ ಗೈಸ್. ಇದು ಎಷ್ಟು ರೆಡ್ಗಿದೆ, ಇದೊಂದು ಕಿತ್ಕೊಂತೀನಿ ಗೈಸ್. ಟೊಮೊಟೊ ಹಣ್ಣು ಸರ್ ನೋಡಿದ್ರಲ್ವ ಯಾವ ರೀತಿ ಟೊಮೊಟೊ ಗಿಡನ ಹಾಕಿದ್ದಾರೆ. ಅವ್ರು ಫಸ್ಟ್ ಟೈಮ್ ಅನಿಸುತ್ತೆ ಈ ತೋಟ ಮಾಡಾದ್ಮೇಲೆ ಅವರು ಟೊಮೊಟೊ ಗಿಡ ಮತ್ತು ಬದನೆ ಗಿಡ ಫಸ್ಟ್ ಟೈಮ್ ಹಾಕಿರೋದು ನೋಡಿ ಗೈಸ್. ಬದನೆಕಾಯಿ ಅಂತೂ ಬಿಡ್ತಿರ್ತಾವೆ, ಆ ಕಡೆ ಚೆನ್ನಾಗಿದ್ದಾವೆ ಅನಿಸುತ್ತೆ, ಈ ಕಡೆ ಏನೋ ಅಷ್ಟೊಂದಿಲ್ಲ, ಸಣ್ಣ ಸಣ್ಣದವು ಇದ್ದಾವೆ, ಸರಿಯಾಗೂ ಬಂದಿಲ್ಲ. ಏನೋ ಒಂಥರ ಅಷ್ಟು ಗಿಡಗಳಾಗ್ಬಿಟ್ಟಿದ್ದಾವೆ ಯಾಕೋ. ಆ ಕಡೆ ಫುಲ್ ದಟ್ಟವಾಗಿ ಮೇಲೆ ಎತ್ತರಕ್ಕೆ ಬೆಳೆದಿದ್ದಾವೆ ಗೈಸ್. ಫುಲ್ ಮಳೆ ಬಿತ್ತು ನೆನ್ನೆ ಅಂತೂ ಫುಲ್ ಕೆಸರು ಗೈಸ್. ನಾನು ಒಂದೇನೋ ಗಿಡ ತೋರಿಸ್ತೀನಿ, ಅದು ಯಾವ ಗಿಡ ಅಂತ ಕಮೆಂಟ್ ಮಾಡಿ ಗೈಸ್. ಅದು ಹೂವು ಶಿವ ಫೇವ್ರೇಟ್ ಹೂವು. ಸೊ ಗೈಸ್ ಹೊಸ ದನ ತಂದಿದ್ದೀವಿ ಅಂತ ಹೇಳಿದ್ವಲ್ಲ, ಸೊ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್ ಅಲ್ಲಿದೆ ನೋಡಿ ಗೈಸ್, ಯಾವ ಥರ ನಿಂತವೆ. ಒಂದೇ ಥರ ಇದ್ದಾವೆ ಬಟ್ ಆದರೆ ಬೇರೆ ಬೇರೆ ದನಗಳು. ಅದನ್ನು ಹೊಸ ದನ ತಂದುಬಿಟ್ಟಿದ್ದೀವಿ ಅಂತ ಕೋಪ ಜಾಸ್ತಿ. ಆ ಸಣ್ಣ ಕರಿಗೆ ಗುದ್ಯೋಕೆ ಹೋಗುತ್ತೆ, ಮೇಯೋಕ್ಕೆ ಬಿಡೋದಿಲ್ಲ. ಸೊ ನೋಡಿ ಗೈಸ್, ಈಗಲಾಗ್ಲ ಗುದ್ದಿಯೋ ಮೂಮೆಂಟಲ್ಲಿ ಕಾಣಿಸ್ತಾ ಇದೆ. ಅದು ಮೇಕೆ ಮರಿ ಹಾಕುತ್ತೆ ಅಂತ ಹೇಳಿದ್ನಲ್ಲ, ಯಾವುದು ಗೊತ್ತಾ? ಸೊ ಇದು ನೋಡಿ, ಇದು ಮೇಕೆ ಮರಿ ಹಾಕೋದು ಇದು ಕಳ್ಳ ಮರಿ ನೋಡಿ ಗೈಸ್. ಎಲ್ಲ ಹೊಡ್ತಾವೆ ಮನೆ ತಕ್ಕ ಹೋಗೋಕ್ಕೆ ನೋಡಿ ಗೈಸ್. ಮನೆಗೆ ಹೋಗೋ ಟೈಮಲ್ಲಿ ಎಲ್ಲನೂ ಹೊಡ್ತವೆ. ಹೋಗೋಣ ಬನ್ನಿ
ಜೋಲ್ ಸುರಿಸ್ತಾ ಇತ್ತಂತೆ, ಹಸು ಜ್ವರನೇನೋ ಬಂದಿರ್ಬೋದೇನೋ ಅಂತ ಆಯ್ತು ನಮ್ಮಮ್ಮ. ಗೈಸ್ ನೋಡಿ ಎರಡು ಫಾಸ್ಟ್ ಹೋಗ್ತವೆ ಜೊತೆಗೆ ಅದನ್ನು ಬಿಟ್ಬಿಡ್ತವೆ, ಯಾಕಂದರೆ ಹೊಸ ಹಸು ಅಲ್ವಾ, ಸೊ ಅದಕ್ಕೆ ಜೊತೆಗೆ ಸೇರಿಸ್ಕೊಳ್ಳಲ್ಲ. ಇದು ಸಣ್ಣ ಕರ ಮೋಟಿ ಔಟು ಸೋಮರುತ್ತೆ ಗೈಸ್ ವಿಡಿಯೋ ಮಾಡ್ಬೇಕಾರೆ ಇದು ಅಂತ. ಏಯ್ ಮೋಟಿ ನೋಡಿ ಗೈಸ್, ಮ್ಯಾಕೆನೆಲ್ಲ ಒಟ್ಟಾಡಿಸ್ತೈತಿ. ಮ್ಯಾಕೆ ಹೋಗ್ತಾವೆ ಗೈಸ್ ಮನೆ ಹತ್ರ. ಕಿಸ್ 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 ಗೈಸ್ ನೋಡಿ ಮನೆ ಹತ್ರ ಹೊರಟ್ವಿ. ಈಗ ಮ್ಯಾಕೆ ಎಲ್ಲ ಇಟ್ಕೊಂಡು ಮನೆ ಹತ್ರ ಹೋಗಿ ಕಟ್ಟಾಕಿ ಮ್ಯಾಕೆ ಮರಿಗೆ ಹಾಲು ಕುಡಿಸಿ ಕಟ್ಟಾಕ್ಬಿಟ್ಟು ಆಮೇಲೆ ನಮ್ಮದು ನಾಯಿ ಇದೆ ಅದನ್ನು ಈಚೆ ಕರ್ಕೊಂಡೋಗಿ ಬಿಟ್ಟು ಓಡಾಡಿಸ್ಕೊಂಡು ಕರ್ಕೊಂಬಂದು. ನೋಡಿ ಗೈಸ್ ನಮ್ಮಮ್ಮ ಇಷ್ಟೊತ್ತಿಗೆ ಎಟ್ಕೊಂಡು ಹೋಗೋದು ಬೇಡ, ಇನ್ನೂ ಎಷ್ಟೊಂದು ಬೆಳಕಿದೆ ಬಂದ್ಬಿಟ್ಟು ವಾಪಸ್ ಎಟ್ಟಿದ್ವಿ. ನೋಡಿ ನಮ್ಮ ಮೋಟಿಗೆ ಹೆಂಗೆ ಹೊಡಿತಾಯ್ತು ಅಮ್ಮ ಅಟ್ಟಿಸ್ಕೊಂಡು ಹೋಗಿ ಗೈಸ್. ಬುಡ್ಡ ಮರಿ ನೋಡಿ ಗೈಸ್, ನಮ್ಮ ಅಮ್ಮನ ಬಿಟ್ಟು ಅಂತೂ ಬರೋದೇ ಇಲ್ಲ ಅದು.